ನನ್ನ ಹೆಸರು ಕಾರ್ತಿಕೇಯ ಅಂತ. ನಾನು ಶಾಂತಿನಿಕೇತನ್ PU ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನಾನು ಇವಾಗ ಪ್ರದೀಪ್ ಈಶ್ವರ್ ಸರ್ ಎಲ್ಲರಿಗೂ ಕುರುಬರ ಸಂಘದಿಂದ 5,000 ಕೊಟ್ಟಿದ್ದಾರೆ. ಅದರಿಂದ ನಮಗೆ ತುಂಬ ಉಪಯೋಗವಾಗಿದೆ ಮತ್ತು ಆ 5,000ದಿಂದ ನಮಗೆ ಬುಕ್ಸ್, ಪೆನ್ಸ್ ಎಲ್ಲ ತಗೊಳ್ಳೋಕ್ಕೆ ಉಪಯೋಗವಾಗಿದೆ. ಇದರಿಂದ ನಮಗೆ ಪ್ರದೀಪ್ ಈಶ್ವರ್ ಸರ್ ತುಂಬ ವಂದನೆಗಳನ್ನು ಹೇಳುತ್ತಿದ್ದೇನೆ. ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಪ್ರದೀಪ್ ಈಶ್ವರ್ ಸರ್ ತುಂಬ ಉಪಯೋಗ ಮಾತಾಡುತ್ತಾರೆ. ಪ್ರದೀಪ್ ಈಶ್ವರ್ ಸರ್ ಡೈಲಾಗ್ ಹೇಳ್ತಾರೆ, ಮಮ್ಮಲ್ನಿ ಅವರು ಆಪೇವಾಡು ಬುಜ್ಜಿ ಅಂತ. ಅದು ನಮ್ಗೆ ತುಂಬ ಇಷ್ಟ. ಮತ್ತು ಪ್ರದೀಪ್ ಈಶ್ವರ್ ಸರ್ ಇಲ್ಲಿ ಸ್ಟಡೀಸಲ್ಲಿ ಎಲ್ಲ ತುಂಬ ಮುಂದಕ್ಕೆ ಬಂದು ಉಪಯೋಗವಾಗಿ ತುಂಬ ಸಹಾಯ ಮಾಡ್ತಾರೆ. ಇದರಿಂದ ನಮಗೆ ತುಂಬ ಉಪಯೋಗವಾಗುತ್ತದೆ. ಮುಂದಿನ ವರ್ಷವೂ ಇದೇ ಸರ್ಕಾರ ಬರಬೇಕೆಂದು ನಾನು ಹೇಳುತ್ತೇನೆ. ಸರ್ ಪ್ರದೀಪ್ ಈಶ್ವರ್ ಸರ್ ತುಂಬ ಎಜುಕೇಟೆಡ್ ಪರ್ಸನ್. ಅವರಿಂದ ತುಂಬ ಉಪಯೋಗ ಆಗುತ್ತೆ. ಇನ್ನು ಬೇರೆ ಕಡೆಯಿಂದ ಅಂಗವೈಕಲರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಅವ್ರಿಗೆ ಸ್ಕೂಟೀಸು ಎಲ್ಲ ಉಚಿತವಾಗಿ ಕೊಡ್ತಾರೆ. ಕರೆಂಟು ಮತ್ತು ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣವಾಗಿ ಓಡಾಡುತ್ತಾರೆ. ಎಲ್ಲ ಕರ್ನಾಟಕ ಪೂರ್ತಿಯಲ್ಲಿ ಓಡಾಡಬಹುದು. ಪ್ರದೀಪ್ ಈಶ್ವರ್ ಸರ್ ನಮ್ಮ ಮುಂದಿನ ಬಾರಿಗೂ MLA ಆಗಲು ಎಂದು ಕೋರುತ್ತೇನೆ. ಸರ್, ನನ್ನ ಹೆಸರು ನಾರಾಯಣಸ್ವಾಮಿ ಅಂತ, ಜಿಲ್ಲಾ ಕಾರ್ಮಿಕ ಉಪಾಧ್ಯಕ್ಷ. ಕುರುಬರ ಸಂಘಕ್ಕೆ ಇದುವರೆಗೂ ಯಾರೂ ಏನೂ ಕೊಟ್ಟಿರಲಿಲ್ಲ, ಎಲ್ಲ ಆಶ್ವಾಸನೆಗಳು ಕೊಡ್ತಾಯಿದ್ರು ಅಷ್ಟೇ. ಪ್ರದೀಪ್ ಈಶ್ವರ್ ಬಂದಮೇಲೆ 5 ಲಕ್ಷ ರೂಪಾಯಿ ನಮ್ಮ ರಥಗಳ ಖರ್ಚಿಗೆ ಕೊಟ್ಟಿದ್ದಾರೆ. ಮಕ್ಕಳಿಗೆ 6 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲ ಮಕ್ಳಿಗೂ ಫಸ್ಟು SLCಯಿಂದ ಹಿಡಿದು ಫಸ್ಟ್ ಇಯರು, ಸೆಕೆಂಡ್ ಇಯರು, ಡಾಕ್ಟ್ರ್ ಓದೋ ಹುಡುಗರಿಗೆಲ್ಲ ಸಹಾಯ ಮಾಡಿದ್ದಾರೆ. ಅನಾಥ ಮಕ್ಕಳಿಗೆ 20 ಸಾವಿರ ಕೊಟ್ಟಿದ್ದಾರೆ. ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳಿಗೆ ಎಲ್ಲ ಥರ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ. ಇವಾಗ ಜಮೀನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಜಮೀನು ಕೊಡಿಸ್ತೀನಿ, ಬಿಲ್ಡಿಂಗು ಕಟ್ಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಇವಾಗ ನಾವು ಬೇರೆ ಕಡೆ ಜಮೀನು ತೊಗೊಂಡಿದ್ದು ಅದಕ್ಕೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಂಘದಿಂದ ಕುರುಬರ ಸಂಘಕ್ಕೆ ಎಲ್ಲ ಥರ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಒಂಥರ ನಮಗೆ ಬೆಟ್ಟ ಇದ್ದಂಗೆ, ಎಲ್ಲ ಕುರುಬರ ಸಂಘಕ್ಕೆ ಒಂಥರ ಬೆಟ್ಟ ಇದ್ದಂಗೆ ನಿಂತ್ಕೊಂಡಿದ್ದಾರೆ ನಮ್ಮ ಪರವಾಗಿ. ಮೊದಲಿದ್ದವ್ರು ಯಾರೂ ಏನೂ ಕೆಲಸ ಮಾಡಿರಲಿಲ್ಲ ಇದುವರೆಗೂ. ಎಲ್ಲ ಥರ ಒಳ್ಳೆ ಆಂಬುಲೆನ್ಸ್ಗಳು ಬಿಟ್ಟಿದ್ದಾರೆ. 10 ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಆಟೋ ಅವ್ರಿಗೆಲ್ಲ 5,000 ರೂಪಾಯಿ ಕೊಟ್ಟಿದ್ದಾರೆ. ಅವ್ರ ಮಕ್ಕಳಿಗೆಲ್ಲ ಸಹಾಯ ಮಾಡಿದ್ದಾರೆ. ಮೊನ್ನೆ ಬೆಂಗಳೂರಲ್ಲೂ, ಇಲ್ಲಿಂದ ಹೋಗಿ ಬೆಂಗಳೂರಲ್ಲೂ ಇದು ಇಸ್ಕೊಂಬಂದು ನಾವು ಸ್ಕಾಲರ್ಶಿಪ್ಪು, ಅಲ್ಲೂ ಎಲ್ರಿಗೂ ಕೊಟ್ಟರು. ಸ್ಕಾಲರ್ಶಿಪ್ ಎಲ್ರಿಗೂ ಅಲ್ಲೂ ಕೊಟ್ಟರು. ಏನು ಸರ್, ಇದುವರೆಗೂ ಯಾರೂ ಏನೂ ಮಾಡಿಲ್ಲ. ಅಂಥ ಕೆಲಸಗಳೆಲ್ಲ ಮಾಡ್ತಾಯಿದ್ದಾರೆ. ಒಳ್ಳೆ ಹೆಸರಿದೆ, ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಡೆವಲಪ್ಮೆಂಟು ಆಗ್ತಾಯಿದೆ ಸರ್. ಇನ್ನೂ ಸ್ವಲ್ಪ ಆಗಬೇಕು. ಈ ರೋಡ್ಸ್ ಆಗಬೇಕು ಸ್ವಲ್ಪ, ಇನ್ನೇನಿಲ್ಲ. ಎಲ್ಲ ಕೆಲಸಗಳು ಆಗ್ತಾಯಿದೆ. ಆಫೀಸುಗಳಲ್ಲಿ ಎಲ್ಲ ಕೆಲಸ ಆಗ್ತಾಯಿದೆ. ಸ್ವಲ್ಪ ರೋಡುಗಳು ಇದನ್ನು ನೋಡ್ಕೊಂಡು ರೋಡುಗಳು ಒಂಚೂರು ಆಗಿದ್ರೆ ಎಲ್ಲ ಕೆಲಸಗಳು ಆದಂಗೆ. ಈ ಸ್ವಲ್ಪ ಖಾತೆಗಳದ್ದು ರೋಡುಗಳು ಇವೆಲ್ಲ ಅವ್ರು ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ಅನಿಸ್ತೈತೆ. ಎಲ್ಲ ಮಾಡ್ತಾರೆ. ಖಾತೆಗಳು ಹಂಚಿದ್ದಾರೆ. ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ಖಾತೆಗಳು ಕೊಟ್ಟು ಬರ್ತಾ ಇದ್ದಾರೆ. ಈಗಲೂ ಓಡಾಡ್ತಾ ಇದ್ದಾರೆ. ಸ್ವಲ್ಪ ಅವ್ರ ಕೆಲಸಗಳಿರೋದ್ರಿಂದ ಮೊನ್ನೆ ತೆಲಂಗಾಣದಲ್ಲೂ ಅವ್ರು ಹೋಗಿ ಅನೌನ್ಸ್ ಮಾಡಿ ಎಲ್ಲ ಇದು ಮಾಡಿದ್ದಕ್ಕೆ ಅಲ್ಲಿ ಗೆದ್ಕೊಂಡ್ಬಂದಿದ್ದಾರೆ. ಅದೊಂದು ಖುಷಿಯಾದಂಥ ವಿಷಯ. ಆಮೇಲಕ್ಕೆ ನಮ್ಮ ಕರ್ನಾಟಕದಲ್ಲೇ ಒಂಥರ ಹೆಮ್ಮೆ. ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಒಂಥರ ಮಗ ಇದ್ದಂಗೆ ಇರ್ತಾರೆ ಅಲ್ಲಿ. ಚೆನ್ನಾಗಿದೆ ಸರ್ ಇದು. ಸರಿ, ಆಂಬುಲೆನ್ಸ್ ಇರೋದಕ್ಕೆ ಸುಮಾರು ಜನ ಮೊನ್ನೆ ಬಾಗೇಪಲ್ಲಿ ಹತ್ರ ಆಕ್ಸಿಡೆಂಟ್ ಆದರೆ ಬಸ್ಸು ಇಲ್ಲಿಂದ ಹೋಗಿ ಅಲ್ಲಿ ಇದು ಮಾಡ್ಕೊಂಬಂದಿದ್ದಾರೆ. ತೊಗೊಂಬಂದಿದ್ದಾರೆ ಸರ್. ಎಲ್ಲಂದರೂ ಅಲ್ಲಿ ಎಲ್ಲ ಕಡೆನೂ ಹೋಗಿ ಇದು ಮಾಡ್ಕೊಂಬರ್ತಾಯಿದ್ದಾರೆ. ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ. ನಮಗೊಂಚೂರು ರೋಡು ಸಣ್ಣ ಪುಟ್ಟ ಕೆಲಸಗಳಿದೆ, ಅದೊಂದು ಮಾಡಿದ್ರೆ ಎಲ್ಲ ಕೆಲಸಗಳು ಆದಂಗೆ ಸರ್. ಎಲ್ಲ ಜನಾಂಗದವ್ರು ಎಲ್ಲ ಒಗ್ಗಟ್ಟಾಗಿದ್ದೀವಿ ಸರ್. ನಾವೆಲ್ಲ ಸೇರಿ ಕುರುಬ ಜನಾಂಗದವ್ರು ಎಲ್ಲ ಸೇರಿ ಅವ್ರಿಗೆ ಓಟ್ ಹಾಕಿರೋದು ನಾವು. ನಮ್ಮ ಮೊದಲಿದ್ದ ಶಾಸಕರು ಎಲ್ಲ ಆಶ್ವಾಸನೆ ಕೊಡ್ತಾಯಿದ್ರು. ಮಂಚನಬಲ್ಲಿಯಲ್ಲಿ 10 ವರ್ಷದ ಮುಂಚೆ ಹೇಳಿದರು, ನಿಮ್ಗೆ ಜಾಗ ಕೊಡ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಬಂದಾಗೆ ಹೇಳಿದರು, ಜಾಗ ಕೊಡ್ತೀವಿ ನಿಮಗೆ, ಸಂಘಕ್ಕೆ ಇದು ಕಟ್ಕೊಡ್ತೀವಿ, ಕನಕಭವನ ಕಟ್ಕೊಡ್ತೀವಿ ಅಂತ 10 ವರ್ಷಕ್ಕೆ ಮುಂಚೆನೇ ಹೇಳಿದರು. ಅದೇನೂ ನಡೆಸ್ಕೊಟ್ಟಿಲ್ಲ. ಅದಕ್ಕೆ ನಾವು ಯಾರೂ ಅವ್ರ ಕಡೆ ಗಮನನೇ ಕೊಟ್ಟಿದ್ದೀರಾ. ಎಲ್ಲ ಪ್ರದೀಪ್ ಈಶ್ವರ್ ಅವ್ರ ಕಡೆ ಗಮನ ಕೊಟ್ಟು ಅವ್ರನ್ನೆಲ್ಲ ಗೆಲ್ಲಿಸಲೇಬೇಕು ಅಂತ ಎಲ್ಲ ಒಗ್ಗಟ್ಟಾಗಿ ನಾವು ಕುರುಬರ ಸಂಘದಿಂದ ಎಲ್ಲ ಅವ್ರ ಕಡೆ ಇದ್ದೀವಿ. ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ, ಮುಂದೇನೂ ಮಾಡಿಕೊಡ್ತಾರೆ ನಮಗೆ. ನಾವು ಹೋಗ್ತೀವಿ ಬೆಳಗ್ಗೆ 6 ಗಂಟೆಗೆ. ಅವ್ರು ಬಂದಿದ್ದಾರೆ ಅಂದರೆ ನಾವು ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಹೋಗಿರ್ತೀವಿ. ನಾವು ಎಲ್ಲ ಕಡೆನೂ ಅವ್ರು ಯಾವ ವಾರ್ಡಲ್ಲಿದ್ದಾರೆ ಅಂದರೆ ತಿಳ್ಕೊಂಡು ಆ ವಾರ್ಡ್ಗೆ ಹೋಗ್ತೀವಿ. ನಮಗೂ ಖುಷಿ. ಅವ್ರಿಗೆ ಬಂದಿದ್ದಾರೆ ಅಂದರೆ ನಾವು ಅವ್ರ ಜೊತೆಗೆ ಹೊರಟೋಗ್ತೀವಿ. ಆ ಥರ ಅವರು ಇದುವರೆಗೂ ಯಾರೂ ಮಾಡಿಲ್ಲ ಸರ್. ಆ ಕೆಲಸ ಯಾರೂ ಮಾಡಿಲ್ಲ. ಅದೇ ಸರ್, ಬಡವ್ರ ಮಕ್ಕಳಿಗೆ ಸುಮಾರು ಸಹಾಯ ಆಗ್ತಾಯಿದೆ.
ಬಡವ್ರ ಮಕ್ಕಳಿಗೆ ಸುಮಾರು ಸಹಾಯ ಆಗ್ತಾಯಿದೆ. ಅವರಿಂದ ಎಲ್ಲ ಕಡೆ ಓದ್ತಾ ಇದ್ದಾರೆ. ಅನಾಥ ಮಕ್ಕಳಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಓದಿಲ್ಲ ಅಂದರೆ ಓದಿಸೋಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಯಾರೂ ಇಲ್ಲ ಓದಿಸೋರು ಅಂದರೆ ಅವ್ರನ್ನೂ ಓದಿಸ್ತಾ ಇದ್ದಾರೆ. ಯಾರಿಗಾದ್ರೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಮಿಡಿಯೇಟ್ಲಿ ಅವರೇ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಹುಡುಗರನ್ನ ಕಳಿಸಿ ಅವರೇ ಕರ್ಕೊಂಡೋಗಿ ತೋರಿಸ್ತಾರೆ. ಹುಡುಗರು ಅವ್ರಿಗೆಲ್ಲ ಹೇಳಿರ್ತಾರೆ, ಅವರೇ ಕರ್ಕೊಂಡೋಗಿ ತೋರಿಸ್ತಾರೆ. ಎಲ್ಲ ಸಹಾಯನೂ ಮಾಡ್ತಾರೆ, ಧನ ಸಹಾಯನೂ ಮಾಡ್ತಾರೆ. ಈ ಥರ ಎಲ್ಲ ಸಹಾಯಗಳು ಮಾಡ್ತಾರೆ ಅವರು. ಸರ್ ಇಲ್ಲ, ಈಗ ಇಲ್ಲ ಸರ್, ಈಗಿಲ್ಲ. ಅವರು ಮೊದಲಿದ್ದಾಗಿತ್ತು, ಈಗಿಲ್ಲ. ಲಂಚ ಅನ್ನೋದೇ ಬಿಟ್ಬಿಟ್ಟಿದ್ದಾರೆ. ಲಂಚ ಅಂದರೆ ಅವರು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಅಷ್ಟೇ. ಈಗ ಲಂಚ ಅನ್ನೋದಿಲ್ಲ ಸರ್ ಚಿಕ್ಕಬಳ್ಳಾಪುರದಲ್ಲಿ, ಎಲ್ಲೂ ಲಂಚ ಅನ್ನೋದಿಲ್ಲ ಸರ್. ಎಲ್ಲ ಲಂಚ ಅನ್ನೋದು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೂ ಕೇಳಿಸ್ತಾ ಇಲ್ಲ. ಕ್ರಷರ್ಗಳಾಗಲಿ, ಇನ್ನೊಂದು ಕಡೆ ಆಗಲಿ ಎಲ್ಲೂ ಲಂಚ ಅನ್ನೋದಿಲ್ಲ ಸರ್. ಅದೇ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ಪ್ರದೀಪ್ ಈಶ್ವರ್ ಸರ್ ಕಡೆ ಎಲ್ಲ ಒಗ್ಗಟ್ಟಾಗಿರ್ತೀವಿ.